ನಾಳೆ ಪ್ರೋಮೋ ರಿಲೀಸ್ ಆಗ್ತಿರೋದ್ರಿಂದ ಹಾಡಿನ ಒಂದು ಮೊದಲ ಸಾಲು ಏನಿರ್ಬೋದು ಅಂತ ಕುತೂಹಲ. ಏನಿರಬಹುದು ಅಂತಾನೆ ಏನಿರಬಹುದು ಅಂತಾನೆ ಆ ಕುತೂಹಲ ನೀವು ಕೇಳಿದ್ರಲ್ಲ, ಏನಿರಬಹುದು ಅಂತ. ಸರ್ ಎಷ್ಟು ಸಾಂಗ್ ಇರುತ್ತೆ ಸರ್ ಸಿನಿಮಾದಲ್ಲಿ? ಯಾಕಂದರೆ ಅಜನೀಶ್ ಅವರು ಮ್ಯಾಜಿಕಲ್ ಕಂಪೋಸರ್ ಈಗ ಇರುವಂಥವ್ರು. ಸೊ ಅವ್ರು ಸಾಂಗ್ ಮಾಡ್ತಾ ಇದ್ದಾರೆ ಅಂದರೆ ಈಗ ಟೀಸರಲ್ಲೇ ಆ ಮಟ್ಟಿಗೊಂದು ಸೌಂಡ್ಸ್ ಇತ್ತು, ಬಿ ಜಿ ಎಮ್ ಇತ್ತು. ಸೊ ಈ ಸಾಂಗ್ ಎಷ್ಟು ಸಾಂಗ್ ಇರುತ್ತೆ, ಏನೇನು ವೆರೈಟಿ ಇರುತ್ತೆ ಅಂತ? ಇದರಲ್ಲಿ 4 ಸಾಂಗ್ ಇದೆ. ಅಜನೀಶ್ ಅವರು ಹೇಳಿದ್ರು ನೋಡಿ, ಯಾವತ್ತೂ ಅವರು ಓಪನ್ ಆಗಿ ಇಷ್ಟು ಸಿನಿಮಾ ಮಾಡಿದ್ದಾರೆ. ಒಂದು ಸ್ಟೇಜ್ ಮೇಲೆ ಅವರು ನಮ್ಮ ಟೀಸರ್ ಲಾಂಚ್ ದಿನ ಹೇಳಿದ್ರು, ಈ ಸಾಂಗ್ ಎಲ್ಲನೂ ಡಿಫ್ರೆಂಟ್ ಆಗಿದೆ, ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಉಪ್ಪಿ ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಭಾಗ್ಯ. ನನ್ನ ಆ ಸಾಂಗ್ಸ್ಗಳು ಬೇರೆ ನಾನು ಸಿನಿಮಾ ಸಾಂಗೂ ಯು ಐ ಸಾಂಗು ತುಂಬಾ ಡಿಫ್ರೆನ್ಸ್ ಇದೆ ಅಂದರು. ಅದೇನೇ ಉಪ್ಪಿ ಸರ್. ಥ್ಯಾಂಕ್ಸ್ ಅಜನೀಶು, ಅವರೊಂದು ವೇವ್ ಲೆಂತ್ಗೆ ಸೆಟ್ ಆಗಿದ್ದಾರೆ. ಸೊ ಸಾಮಾನ್ಯ ಅಲ್ಲ, ಉಪ್ಪಿಯವರ ವೇವ್ ಲೆಂತ್ಗೆ ಸೆಟ್ ಆಗೋದು ಭಾಳ ಟಫ್ ಜಾಬು. ನಾನು ನೋಡ್ದಂಗೆ, ನಾನು ಪರ್ಸ್ನಲ್ ನೋಡ್ತಾ ಇದ್ದಂಗೆ, ಈ ಮುಂಚೆ ನಾವು ಅವ್ರದ್ದು 2 ಫಿಲ್ಮ್ ಮಾಡಿದ್ವಿ ಆ್ಯಸ್ ಎ ಆ್ಯಕ್ಟರು, ಬಟ್ ಆ್ಯಸ್ ಎ ಡೈರೆಕ್ಟ್ರು ಮಾನ್ಸ್ಟರೇ ಅವರು. ಅವ್ರ ವೇವ್ ಲೆಂತ್ ಸೆಟ್ ಆಗಬೇಕಂದ್ರೆ ಭಾಳ ಕಷ್ಟ. ಯಾಕಂದರೆ 18 ಅವರ್ಸು ಟೆಕ್ನಿಷಿಯನ್ಸ್ ಹಿಂದೆ ಬೀಳ್ತಾರೆ ಉಪ್ಪಿಯವರು. 18 ಅವರ್ಸು ನೀವು ಡೇ ನೈಟು ಈ 4 ಗಂಟೆ 3 ಗಂಟೆ 12 ಗಂಟೆ ಅನ್ನೋದು ಇಲ್ಲವೇ ಇಲ್ಲ. ನೀವೇ ನೋಡಿದ್ದೀರಾ ಎಕ್ಸಾಂಪಲ್. ಈಗಲೂ ಈಗ ಹೈದ್ರಾಬಾದ್ ಡಬ್ಬಿಂಗ್ ಮುಗಿಸ್ಕೊಂಬಂದರು, ಆಲ್ರೆಡಿ ಅವರು ಆ ಪ್ರೋಮೋ ಇದಕ್ಕೆ ಕುತ್ಕೊಂಡಿದ್ದಾರೆ. ಆ ಫೈನಲ್ ಈ ಟಿಂಕ್ರಿಂಗ್ ಅಂತೀವಲ್ಲ, ಆ ಥರ ಈ ಫೈನಲ್ ಟಚಪ್ಸ್ ಕೂತಿದ್ದಾರೆ. ಯಾಕಂದರೆ ಅವರು ಜನನ ತೃಪ್ತಿಪಡಿಸ್ಬೇಕಂತ ಭಾಳ ಕಷ್ಟ ಈಗ ಈ ಇದರಲ್ಲಿ. ಭಾಳ ಅಂದರೆ ಭಾಳ ಕಷ್ಟ. ಯಾಕಂದರೆ ನಾನೇ ಹೇಳ್ದಂಗೆ ಎಲ್ಲ ವರ್ಲ್ಡ್ ಮೂವೀಸ್ ನೋಡ್ತಾ ಇರ್ತಾರೆ. ಸೊ ಉಪೇಂದ್ರ ಅವರು ಅದಕ್ಕೆ ಬಹಳ ಕಷ್ಟಪಟ್ಟು ನೋಡಿ, ಹೈದ್ರಾಬಾದಿಂದ ಬಂದಿದ್ದು ನಿನ್ನೆ, ಆಲ್ರೆಡಿ ಅವರು ಫೈನಲ್ ಟಚಸ್ಸು ಕೂತಿದ್ದಾರೆ. ನಾಳೆ ನೋಡಿ, ಖಂಡಿತವಾಗೂ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವರ್ಲ್ಡ್ ಟಾಪ್ ಡೈರೆಕ್ಟರ್ಗಳ ಲಿಸ್ಟಲ್ಲಿ ಉಪ್ಪಿ ಅವರು ಆಗಿಂದನೇ ಇದೆ ಸರ್. ಈ ಸಿನಿಮಾ ಆದಮೇಲೆ ಮತ್ತಷ್ಟು ಗ್ಲೋಬಲ್ ಎಗೇನ್ ಉಪ್ಪಿ ಅವರ ಹವಾ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗೂ ಇದು ಅವರು ಟಾಪೆಸ್ಟ್ ಡೈರೆಕ್ಟ್ರೇ, ನೋ ಡೌಟ್. ನಾನೇ ಹೇಳಿದ್ನಲ್ಲ ನಿಮ್ಗೆ, ಎಲ್ಲೇ ಹೋದ್ರೂ ಅವ್ರ ಬಗ್ಗೆ, ಅವ್ರ ಡೈರೆಕ್ಷನ್ ಪಿಕ್ಚರ್ಸ್ ಬಗ್ಗೆನೇ ಮಾತಾಡ್ತಾರೆ. ಯಾವುದೇ ಇಂಜಿನಿಯರ್ಸ್ ಇರ್ಬೋದು, ಬೇರೆ ಲ್ಯಾಂಗ್ವೇಜ್ ಇಂಜಿನಿಯರ್ಸು ಮತ್ತು ಟಾಪ್ ಡೈರೆಕ್ಟರ್ಸು ಅವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಈ ಸಿನಿಮಾ ಏನಾಗಿದೆ ಅಂದರೆ, ದ ಮೇಕಿಂಗ್ ವೈಸು ಎಂಟೈರ್ ಇಂಡಿಯಾ ವರ್ಲ್ಡ್ ಸ್ಪ್ರೆಡ್ ಆಗುತ್ತೆ. ಇದು ಉಪೇಂದ್ರ ಅವ್ರದ್ದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಲು ಏನಂತೀವಿ, ಅದು ಈ ಸಿನಿಮಾಯಿಂದ ಖಂಡಿತವಾಗೂ ಎಲ್ಲರಿಗೂ ಅದು ರೀಚ್ ಆಗುತ್ತೆ. ಭಾಷೆಗಳು ಜಾಸ್ತಿ ಆಗ್ತಾ ಇದೆ. ಒಂದಷ್ಟು 7 ಅಂದ್ಕೊಂಡ್ರೆ ಈಗ ನೆಕ್ಸ್ಟ್ ಹೋಗ್ತಾ ಇದೆ. ಸೊ ಹಂಗೆ ಬಜೆಟು ಕೂಡ ಹಂಗೆ ಹೋಗ್ತಾ ಇದೆ ಅಂತ ಅಲ್ಲ. ಬೇಸಿಕಲಿ 5 ಲ್ಯಾಂಗ್ವೇಜ್ ಅಂತ ಸ್ಟಾರ್ಟ್ ಮಾಡಿದ್ದು. ಈಗ ನವೀನ್ ಅವರು, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲ ಯಂಗ್ಸ್ಟರ್ ನವೀನ್ ಅವರು ಇನ್ನು ಎಕ್ಸ್ಟ್ರಾ 4 ಲ್ಯಾಂಗ್ವೇಜು ಅದು ಖಂಡಿತ ವರ್ಕ್ ಪ್ರೋಸೆಸ್ಸಲ್ಲಿದೆ. ಅದನ್ನು ಮುಗಿದ ತಕ್ಷಣ ಅದನ್ನು ನಿಮ್ಮ ಮುಂದೆ ಬಂದು ಅದನ್ನು ಇಡ್ತಾರೆ. ಸೊ ಇದು 5ರಿಂದ 9 ಲ್ಯಾಂಗ್ವೇಜ್ ಆಗಬಹುದು. ರಿಲೀಸ್ ಡೇಟ್ ಯಾವಾಗ ಅಂತ ಶೀಘ್ರದಲ್ಲೇ ಈ ಸಾಂಗಲ್ಲಿ ಅನೌನ್ಸ್ ಮಾಡ್ತೀವಿ ಅದನ್ನು 100%. ಈ ಸಾಂಗ್ ಅಷ್ಟೊತ್ತಿಗೆ ರಿಲೀಸ್ ಡೇಟ್ ಕನ್ಫರ್ಮ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ವ್ಯಾಲೆಂಟೈನ್ಸ್ ಡೇಗೆ ಯು ಐ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಬರ್ತಾಯಿದೆ. ಸೊ ಆದಷ್ಟು ಬೇಗ ಸಾಂಗು ರಿಲೀಸ್ ಆಗಲಿ, ಅದ್ರ ಜೊತೆಗೆ ನೀವು ಹೇಳಿದಾಗೆ ಸಿನಿಮಾ ರಿಲೀಸ್ ಡೇಟು ಕೂಡ ಬರಲಿ ಅಂತ ಜನ ವೇಟ್ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೆ ಪಿ ಶ್ರೀಕಾಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.